ಸೊ ಇವತ್ತಿನ ಟ್ರೇಡಿಂಗ್ ಸೆಷನ್ 27th May 2024 ನಿಫ್ಟಿ 50 ಬಂದು 22,932ನಲ್ಲಿ ಕ್ಲೋಸಿಂಗ್ ಆಗಿದೆ ವಿಚ್ ಇಸ್ -24.65 ಪಾಯಿಂಟ್ಸ್ ಅಂದರೆ 0.11%. ಸೊ ಸೆಕ್ಟೋರಲ್ ಇಂಡಿಸಸ್ ನೋಡೋಣ. ನಿಫ್ಟಿ ಬ್ಯಾಂಕ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ 310 ಪಾಯಿಂಟ್ಸ್ ಮೇಲ್ ಹೋಗಿ 0.63%ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ 113.30 ಪಾಯಿಂಟ್ಸ್ ಅಪ್ ಆಗಿ 0.5%ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಿಫ್ಟಿ PSU ಬ್ಯಾಂಕ್ ಕೂಡ 97 ಪಾಯಿಂಟ್ಸ್ ಅಪ್ ಆಗಿ 1.33% ಪರ್ಫಾರ್ಮೆನ್ಸ್ ತೋರಿಸಿದೆ ಇವತ್ತು. ನಿಫ್ಟಿ ಪ್ರೈವೇಟ್ ಬ್ಯಾಂಕ್ ಕೂಡ 131.60 ಪಾಯಿಂಟ್ಸ್ ಅಪ್ ಆಗಿ 0.5% ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಓವರಾಲ್ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಮೆಟಲ್ಸ್ ಇವತ್ತು -62 ಪಾಯಿಂಟ್ಸ್ ಡೌನ್ ಆಗಿ 0.62% ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ. ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್ ಕೂಡ -66 ಪಾಯಿಂಟ್ಸ್ 0.55% ಡೌನ್. ಸೊ ಮಿಕ್ಕಿರೋದೆಲ್ಲ ನಿಯರ್ಲಿ ಸೈಡ್ ವೇಸ್ನಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ. ಸೊ ನೀವು ಹೀಟ್ ಮ್ಯಾಪ್ ನೋಡಿದ್ರೆ ಕೂಡ ಇವತ್ತೆಲ್ಲ ನಿಯರ್ಲಿ ಫ್ಲ್ಯಾಟ್, ಯಾವುದು ಜಾಸ್ತಿ ರ್ಯಾಲಿ ಕೊಟ್ಟಿಲ್ಲ. ಸೊ ಆಲ್ಮೋಸ್ಟ್ 50% ಗ್ರೀನ್ ಇದೆ, 50% ರೆಡ್, ಮಿಕ್ಕಿರೋದೆಲ್ಲ ಗ್ರೇ ಟೋನ್ಸ್. ಸೊ ಇವತ್ತಿನ ಮೋಸ್ಟ್ ಆ್ಯಕ್ಟಿವ್ ಸ್ಟಾಕ್ ಬಂದು ರಿಲಯನ್ಸ್. ಏನಕ್ಕೆ ಅಂದರೆ ಇದು ಓಪನ್ ಆಗಿ ತುಂಬ ನೆಗೆಟಿವ್ ಟೋನ್ನಲ್ಲಿ ಡ್ರಾಪ್ ಆಯಿತು. ಸೊ ನೋಡಿ, ಓಪನ್ ಆಗಿ ಆಲ್ಮೋಸ್ಟ್ 28 to 29 ಪಾಯಿಂಟ್ಸ್ ಡೌನ್ ಆಯಿತು. ಆಮೇಲೆ ಸ್ವಲ್ಪ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬಿಟ್ವೀನ್ ದ ರೇಂಜ್ 2,934 ಹಾಗೂ 2,947. ಸೊ ಅರೌಂಡ್ 10 o'clock to 12 o'clock ಇದೇ ರೇಂಜ್ನಲ್ಲೇ ಟೈಮ್ ಸ್ಪೆಂಡ್ ಮಾಡ್ತು. ಆಮೇಲೆ 2,947 ಬ್ರೇಕ್ ಮಾಡಿ 2,957 ತನಕ ಹೋಯಿತು. ಸೊ ಇಲ್ಲೇನು ಮೈನಸ್ ಆಗಿ ಡೌನ್ಫಾಲ್ ಆಗಿತ್ತೋ ಇದು ರಿಕವರ್ ಆಯಿತು. ಆದರೆ 2,957ನಲ್ಲಿ ಟ್ರಿಪಲ್ ಟಾಪ್ ಚಾರ್ಟ್ ಪ್ಯಾಟರ್ನ್ ಫಾರ್ಮ್ ಮಾಡಿ ಹ್ಯೂಜ್ ಡೌನ್ಫಾಲ್ ಬಂತು. ಸೊ ಇದೇನು ರಿಕವರ್ ಆಗಿತ್ತೋ ಮತ್ತೆ ಮೈನಸ್ಸಿಗೆ ಹೋಯಿತು. ಸೊ ಓವರಾಲ್ ಇವತ್ತು ರಿಲಯನ್ಸ್ -28 ಪಾಯಿಂಟ್ಸ್ನಲ್ಲಿ ಕ್ಲೋಸ್ ಆಗಿದೆ ವಿಚ್ ಇಸ್ -0.95%. ಸೊ ಹಾಗೆ ನೀವು ನಿಫ್ಟಿ ಚಾರ್ಟ್ ನೋಡಿದ್ರೆ ಕೂಡ ಇದು ಓಪನ್ ಆಗಿ ಫಾಲ್ ಆಯಿತು. ಸೊ ನೋಡಿ, ಓಪನ್ ಆಗಿ ಅರೌಂಡ್ 100 ಪಾಯಿಂಟ್ಸ್ ಡೌನ್ ಹೋಗಿ ಇಲ್ಲಿ W ಪ್ಯಾಟರ್ನ್ ಫಾರ್ಮ್ ಆಗಿ ಮತ್ತೆ ಪಿಕ್ ಆಯಿತು. ಸೊ ಇಲ್ಲಿ W ಪ್ಯಾಟರ್ನ್ ಫಾರ್ಮ್ ಆಗಿ ಅರೌಂಡ್ 171 ಪಾಯಿಂಟ್ಸ್ ಕೊಟ್ಟಿದೆ. ಸೊ ಇವತ್ತು ನಿಫ್ಟಿ ಮತ್ತೆ ಆಲ್ ಟೈಮ್ ಹೈ ಬೀಟ್ ಮಾಡಿದೆ. ಸೊ ಹೊಸ ನಿಫ್ಟಿ ಆಲ್ ಟೈಮ್ ಹೈ ಬಂದು 23,110.80. ಸೊ ಈ ಪಾಯಿಂಟಿಗೆ ಬಂದು 23,100 ಹಾಗೂ 23,041 ಈ ರೇಂಜ್ನಲ್ಲೇ 11:55 2:30 ತನಕ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಹ್ಯೂಜ್ ಫಾಲ್ ಬಂದಿದೆ. ಸೊ ನೋಡಿ, ಈ ರೇಂಜ್ನ ಬ್ರೇಕ್ ಮಾಡಿದ ತಕ್ಷಣ 117 ಪಾಯಿಂಟ್ಸ್ ಡೌನ್ ಆಗಿದೆ. ಸೊ ಈ ಸಪೋರ್ಟ್ನ ನಾನು ಹೆಂಗೆ ಡ್ರಾ ಮಾಡಿದ್ದೀನಿ ಅಂದರೆ, ಇದು ಓಪನ್ ಆಗಿದ ಕೂಡಲೇ ಈ ಕ್ಯಾಂಡಲ್ ಹೈ, ಓಪನಿಂಗ್ ಕ್ಯಾಂಡಲ್ ಹೈ ಬಂದು 23,041. ಸೊ ಇದೇ ಪಾಯಿಂಟ್ ನಿಫ್ಟಿಗೆ ಇವತ್ತು ರೆಸಿಸ್ಟೆನ್ಸ್ ಆಗಿತ್ತು. ಆಫ್ಟರ್ನೂನ್ ಸೆಷನ್ನಲ್ಲಿ ಸಪೋರ್ಟ್ ಆಯಿತು. ಸಪೋರ್ಟ್ ಬ್ರೇಕ್ ಆಗಿದ ತಕ್ಷಣ ಹ್ಯೂಜ್ ಡೌನ್ಫಾಲ್ ಬಂತು. ಸೊ ಇವತ್ತು ನಿಫ್ಟಿ ಫ್ಲ್ಯಾಟ್ ಕ್ಲೋಸಿಂಗ್ ಆಗಿದೆ, -24.65 ಪಾಯಿಂಟ್ಸ್, -0.11%. ಬ್ಯಾಂಕ್ ನಿಫ್ಟಿ ನೋಡಿ, ಓಪನ್ ಆಗಿದ ತಕ್ಷಣ ಬುಲ್ಲಿಶ್ ಸೆಗ್ಮೆಂಟಲ್ಲೇ ಮೇಲೋಯ್ತು. ಸೊ ಓಪನ್ ಆಗಿ ಇವತ್ತು ಬ್ಯಾಂಕ್ ನಿಫ್ಟಿ ನಿಯರ್ಲಿ 500 ಪಾಯಿಂಟ್ಸ್ ಮೇಲೋಯ್ತು ವಿಚ್ ಇಸ್ 1.12%. ಇದು ಕೂಡ ಈ ಪಾಯಿಂಟ್ನಲ್ಲಿ 49,550 ಹಾಗೂ 49,649 ಈ ರೇಂಜ್ನಲ್ಲೇ ತುಂಬ ಸೈಡ್ ವೇಸ್ ಆಗಿ ಮಧ್ಯಾಹ್ನ ಸೆಷನ್ 2:30 ಮೇಲೆ ಡೌನ್ಫಾಲ್ ಬಂತು. ಸೊ ನೀವು HDFC ಬ್ಯಾಂಕ್ ನೋಡಿದ್ರು ಕೂಡ ಇದು ಅದೇ ಥರ ಪರ್ಫಾರ್ಮ್ ಮಾಡಿದೆ. ಓಪನ್ ಆಗಿ HDFC ಬ್ಯಾಂಕ್ 22 ಪಾಯಿಂಟ್ಸ್ ಕೊಡ್ತು, 1.46%. ಆಮೇಲೆ ಸೈಡ್ ವೇಸ್ ಆಗಿ
230 ರೇಂಜ್ನಲ್ಲಿ ಡೌನ್ಫಾಲ್ ಬಂತು. ಸೊ HDFC ಬ್ಯಾಂಕ್ ಹಾಗೂ ಬ್ಯಾಂಕ್ ನಿಫ್ಟಿ ಚಾರ್ಟ್ಸ್ ಅಲೈನ್ ಆಗ್ತಾ ಇದೆ, ರಿಲಯನ್ಸ್ ಹಾಗೂ ನಿಫ್ಟಿ ಚಾರ್ಟ್ ಅಲೈನ್ ಆಗ್ತಾ ಇದೆ. ಸೊ ನಿಫ್ಟಿಗೆ ನಾಳೆ ಟ್ರೇಡಿಂಗ್ ಸೆಷನ್ನಲ್ಲಿ ಸಪೋರ್ಟ್ ಏನಾಗುತ್ತೆ, ರೆಸಿಸ್ಟೆನ್ಸ್ ಏನಾಗುತ್ತೆ ನೋಡೋಣ. ಸೊ ನೀವು ಡೈಲಿ ಟೈಮ್ ಫ್ರೇಮ್ನಲ್ಲಿ ನೋಡಿದ್ರೆ ನಿಫ್ಟಿಗೆ 28 ಮೇ 2024 ನಾಳೆ ಟ್ರೇಡಿಂಗ್ ಸೆಷನ್ನಲ್ಲಿ ನಿಮಗೆ ಸಪೋರ್ಟ್ ಬಂದು 22,932.45, ಸಪೋರ್ಟ್ 2 ಬಂದು 22,850.15, ರೆಸಿಸ್ಟೆನ್ಸ್ ಬಂದು 23,041, ರೆಸಿಸ್ಟೆನ್ಸ್ 2 ಬಂದು 23,100. ಬ್ಯಾಂಕ್ ನಿಫ್ಟಿಗೆ ನಾಳೆ ಸಪೋರ್ಟ್ ಬಂದು 49,100, ಸಪೋರ್ಟ್ 2 ಬಂದು 49,000, ರೆಸಿಸ್ಟೆನ್ಸ್ 1 ಬಂದು 49,351, ರೆಸಿಸ್ಟೆನ್ಸ್ 2 ಬಂದು 49,550, ಅದನ್ನು ಬೀಟ್ ಮಾಡ್ತು ಅಂದರೆ 49,640 ತನಕ ನೋಡ್ಬೋದು. ಸೊ ಇದು ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ಸೊ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಲ್ಲಿ ಲೆವೆಲ್ 1 ಬಂದು ನಿಮಗೆ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ ಹೆಂಗೆ ಪಿಕ್ ಮಾಡೋದು, IPO, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲ್ ಆಗಿ ಬರುತ್ತೆ ವಿತ್ ಆಪ್ಷನ್ ಬೈಯಿಂಗ್ ಹಾಗೂ ಸೆಲ್ಲಿಂಗ್ ವಿತ್ ಇಂಡಿಕೇಟರ್ಸ್. ಆಮೇಲೆ 15 ಹೆಡ್ಜಿಂಗ್ ಸ್ಟ್ರಾಟಜೀಸ್ ಕವರ್ ಮಾಡ್ತೀವಿ. सिक्योरिटी मार्केट में निवेश बाजार जोखिमों के अधीन है. इससे संबंधित सभी दस्तावेजों, डॉक्यूमेंट्स को निवेश करने से पहले ध्यान से पढ़े.